ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ದಿನ ನಾನು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳಿಗೆ ಯಾವ ಒಂದು ಸಿಲೆಬಸ್ ಇರುತ್ತೆ, ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಪೋಸ್ಟ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಈಗ ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಗ ಹೋಗಿ ನೋಡ್ಕೊಂಡು ಬನ್ನಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ತುಂಬ ಧನ್ಯವಾದಗಳು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋದಕ್ಕೆ. ಹಾಗೆ ತಟ್ಟಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ಆಲ್ರೆಡಿ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಫ್ರೆಂಡ್ಸ್. ಆನ್ಲೈನ್ ಮುಖಾಂತರ ಈ ಒಂದು ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 4/3/2024 11 ಗಂಟೆಯಿಂದ ಇರುತ್ತೆ. ಹಾಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದ್ಬಿಟ್ಟು 3/4/2024 ರಾತ್ರಿ 11:59 ಇರುತ್ತೆ. ಹಾಗೂ ಆನ್ಲೈನ್ ಮುಖಾಂತರ ಶುಲ್ಕ ಪಾವತಿ ಮಾಡಲು ಕೊನೆ ದಿನಾಂಕ ಬಂದ್ಬಿಟ್ಟು 6/4/2024. ಈ ಒಂದು ಪೋಸ್ಟಿಗೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ, ನಾನು ಕೆಳಗಡೆ ಲಿಂಕ್ ಸಹ ಹಾಕಿರ್ತೀನಿ. ಸೊ ನೀವು ಹೋಗ್ಬಿಟ್ಟು ಲಿಂಕ್ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದಾಗಿರುತ್ತೆ. ಅದು 4/3/2024 ನಂತರ. ಹಾಗೂ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 1,000 ಪೋಸ್ಟ್ ಇರುತ್ತೆ ಫ್ರೆಂಡ್ಸ್. ಶೈಕ್ಷಣಿಕ ವಿದ್ಯಾರ್ಥಿ ಬಂದ್ಬಿಟ್ಟು PUC ಪಾಸ್ ಆಗಿರಬೇಕು ಹಾಗೂ ತತ್ಸಮ ಆಗಿರಬೇಕಾಗುತ್ತೆ. ಹಾಗೂ ಶ್ರೇಣಿ ಬಂದ್ಬಿಟ್ಟು 21,400ರಿಂದ 42,000. ಈ ಒಂದು ಪೋಸ್ಟಿಗೆ ಯಾವ ರೀತಿ ಎಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ಸಿಲೆಬಸ್ನ ತಿಳಿಸ್ಕೊಡ್ತೀನಿ. ಕನ್ನಡ ಕಡ್ಡಾಯವಾಗಿ ಕನ್ನಡವನ್ನು ಪಾಸಾಗೇ ಇರಲೇಬೇಕಾಗುತ್ತೆ ಫ್ರೆಂಡ್ಸ್. ನೀವು ಕನ್ನಡ ಭಾಷೆಯನ್ನು ನೀವು ಒಂದು ಪತ್ರಿಕೆ ಇರುತ್ತೆ. ಸೊ ಆ ಪತ್ರಿಕೆಯಲ್ಲಿ 150 ಅಂಕಗಳನ್ನು ಒಳಗೊಂಡಿರುತ್ತೆ. ಅಭ್ಯರ್ಥಿಗಳು ಅದರಲ್ಲಿ ಕನಿಷ್ಠ 50 ಅಂಕ ಗಳಿಸ್ಬಿಟ್ಟು ನೀವು ಪಾಸ್ ಆಗ್ಬೋದಾಗಿರುತ್ತೆ. ಏನಾದರೂ ಕನಿಷ್ಠ 50 ಅಂಕ ಗಳಿಸಲಿಲ್ಲ ಅಂದರೆ ಆ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಿಲ್ಲ. ಕಡ್ಡಾಯ ಕನ್ನಡ ಪರೀಕ್ಷೆ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದ್ದೇ ಇರುತ್ತೆ. ಕಡ್ಡಾಯವಾಗಿ ನೀವು ಕನ್ನಡ ಎಕ್ಸಾಮ್ನ ಪಾಸ್ ಆಗಲೇಬೇಕು. ಹಾಗೆ ಈಗ ನಾವು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳಿಗೆ ಯಾವ ರೀತಿಯಾಗಿ ಸಿಲೆಬಸ್ ಇರುತ್ತೆ, ಯಾವ ರೀತಿಯಾಗಿ ಸಬ್ಜೆಕ್ಟ್ ಇರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ 2 ಪತ್ರಿಕೆ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಒಂದು ಪತ್ರಿಕೆಗೆ 100 ಅಂಕ ಹಾಗೂ ಇನ್ನೊಂದು ಪತ್ರಿಕೆಗೆ 100 ಅಂಕ ಇರುತ್ತೆ. 2 ಕಾಲಾವಧಿ ಬಂದ್ಬಿಟ್ಟು 2 ಗಂಟೆ ಇರುತ್ತೆ. ಸೊ ಪತ್ರಿಕೆ 1ರಲ್ಲಿ ಯಾವ ರೀತಿಯಾಗಿ ಸಿಲೆಬಸ್ ಇರುತ್ತೆ ಅಂದರೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ಜನರಲ್ ನಾಲೆಡ್ಜ್ ಇರುತ್ತೆ ಫಸ್ಟು. ಹಾಗೂ ದೈನಂದಿನ ಗ್ರಹಿಕೆಯ ವಿಷಯಗಳು, ಹಾಗೂ ಭಾರತ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು, ಹಾಗೂ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಹಾಗೂ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭಾರತದ ಭೌಗೋಳ ವಿಷಯಗಳು, ಹಾಗೂ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆ ಮತ್ತು ಗ್ರಾಮೀಣ ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತು ವಿಷಯಗಳು, ಹಾಗೂ ಕರ್ನಾಟಕದ ಪರಿಸರ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳ ವಿಷಯಗಳು ಇರುತ್ತೆ. ಈ ಒಂದು ಅಂಕ ಬಂದ್ಬಿಟ್ಟು 100 ಅಂಕಗಳು ಈ ಒಂದು ಪ್ರಶ್ನೆ ಪತ್ರಿಕೆ 1ಕ್ಕೆ. ಹಾಗೂ ಕಾಲಾವಧಿ ಬಂದ್ಬಿಟ್ಟು 2 ಗಂಟೆಗಳ ಕಾಲಾವಧಿ ಇರುತ್ತೆ. ಹಾಗೂ ಪ್ರಶ್ನೆ ಪತ್ರಿಕೆ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಹಾಗೂ ಕಂಪ್ಯೂಟರ್ ಜ್ಞಾನವೂ ಸಹ ಇರುತ್ತೆ. ಅದು 100 ಅಂಕಗಳನ್ನು ಒಳಗೊಂಡಿರುತ್ತೆ ಪ್ರಶ್ನೆ ಪತ್ರಿಕೆ 2. ಹಾಗೂ 2 ಗಂಟೆಗಳ ಕಾಲ ಸಹ ಇರುತ್ತೆ. ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿರ್ತಾರೆ ಫ್ರೆಂಡ್ಸ್. ಅದನ್ನು ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಬಹುದು. ಹಾಗೂ ಇದು ಒಂದು ಆಫ್ಲೈನ್ OMR ಟೈಪ್ ಆಗಿರುತ್ತೆ. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವ್ಯಾವ ಡಿಸ್ಟ್ರಿಕ್ಟ್ನಲ್ಲಿ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಎಷ್ಟು ಪೋಸ್ಟ್ಗಳು ಖಾಲಿ ಇರುತ್ತೆ ಅಂತ ಹೇಳಿಬಿಟ್ಟು ಸಹ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಹೋಗಿ ತಪ್ಪದೇ ನೋಡ್ಕೊ ಬನ್ನಿ. ಅದನ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಹಾಗೂ ಅಭ್ಯರ್ಥಿಯು ಅರ್ಹತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಅಷ್ಟು ಅಂಕಗಳನ್ನು ಗಳಿಸಿರಬೇಕು. ಹಾಗೂ 35% ಅಂಕಗಳನ್ನ ಗಳಿಸಿದ್ರೆ ಮಾತ್ರ ಪಾಸ್ ಆಗುತ್ತೆ. ಸೊ ಅದಾದಮೇಲೆ ಕನ್ನಡ ಕಡ್ಡಾಯ ಪರೀಕ್ಷೆ ಸಹ ಪಾಸ್ ಆಗಿರಬೇಕಾಗುತ್ತೆ. ಈ ಒಂದು 2 ಕ್ರೈಟೀರಿಯಾ ಇದೆ. ಹಾಗೂ ನೆಗೆಟಿವ್ ಸಹ ಇದೆ. ಸೊ ಸ್ವಲ್ಪ ನೋಡಿಕೊಂಡು ನೀವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಅಟೆಂಡ್ ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆ
ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿಗೆ ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4/1 ಅಂಕಗಳನ್ನು ಕಳೆಯಲಾಗುತ್ತದೆ. ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿಯೂ ಸಹ ಇರುತ್ತದೆ. ಕನ್ನಡ ಭಾಷೆಯ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ವ್ಯತ್ಯಾಸ ಕಂಡಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆ ಪತ್ರಿಕೆಗಳನ್ನು ನೋಡಬಹುದು ಹಾಗೂ ಅದೇ ಅಂತಿಮವಾಗಿರುತ್ತದೆ. ಸೊ 2 ಭಾಷೆಯಲ್ಲೂ ಸಹ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ. ಸೊ ನೆಗೆಟಿವ್ ಸಹ ಇರುತ್ತೆ. ಸೊ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ನೀವು ಅಟೆಂಡ್ ಮಾಡಿ ಫ್ರೆಂಡ್ಸ್. ಈ ಒಂದು ಪೋಸ್ಟ್ಗಳಿಗೆ 1000 ಪೋಸ್ಟ್ ಕಾಲ್ ಫಾರ್ಮ್ ಮಾಡಿದ್ದಾರೆ ಹಾಗೂ ಯಾವ್ಯಾವ ಜಿಲ್ಲೆಗೆ ಯಾವ್ಯಾವ ಡಿಸ್ಟಿಕ್ಗಳಿಗೆ ಎಷ್ಟು ವೇಕೆನ್ಸಿ ಇದೆ ಅಂತ ನೋಡಿಕೊಂಡು ಅಪ್ಲೈ ಮಾಡಿ. ಹಾಗೂ ಅಪ್ಲೈ ಮಾಡಬೇಕಾದ್ರೆ ಒಂದೇ ಡಿಸ್ಟಿಕ್ಗೆ ಸಹ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಏನಾದರೂ ನೀವು 2 ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಿದರೆ ಅದು ಕನ್ಸಿಡರ್ ಮಾಡಲ್ಲ, ನೀವು ಒಂದೇ ಡಿಸ್ಟಿಕ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಪೋಸ್ಟ್ಗಳಿಗೆ ಬೇಗ ಹೋಗಿ ನೀವು ನೆಕ್ಸ್ಟ್ ಮಂತಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.